ಕೋನಗಳನ್ನು ಹುಡುಕೋಣ. ಸನ್ನಿವೇಶ: ಒಂದು ಪುಟ್ಟ ಕುಟುಂಬ. ಆ ಕುಟುಂಬದಲ್ಲಿ ಹಿರಿಯರಾಗಿದ್ದ ಲಕ್ಷ್ಮಿ ಅಜ್ಜಿ ಮೊಮ್ಮಕ್ಕಳನ್ನು ಕಳೆದುಕೊಂಡಿರುತ್ತಾರೆ. ಅಜ್ಜಿ ಮೊಮ್ಮಕ್ಕಳನ್ನು ಹುಡುಕಲು ಪೊಲೀಸರಿಗೆ ದೂರು ನೀಡುತ್ತಾರೆ. ಪೊಲೀಸರು ಭಿತ್ತಿ ಚಿತ್ರಕಾರರನ್ನು ಕರೆಸಿ ಅಜ್ಜಿಯ ಸಹಾಯದಿಂದ ಮೊಮ್ಮಕ್ಕಳು ಭಿತ್ತಿ ಚಿತ್ರಗಳನ್ನು ಬಿಡಿಸಿ ಅಜ್ಜಿ ಎಲ್ಲರಿಗೂ ವಿವರಿಸುತ್ತಾರೆ. ಕೊನೆಗೆ ಪೊಲೀಸರ ಸಹಾಯದಿಂದ ಅಜ್ಜಿ ಮೊಮ್ಮಕ್ಕಳು ಮಿಸ್ಟರ್ ಲಘು, ಮಿಸ್ಟರ್ ಲಂಬಾ, ಮಿಸ್ಟರ್ ವಿಶಾಲ್ ಮತ್ತು ಮಿಸ್ ಸರಳಾರನ್ನು ಮರಳಿ ಮನೆಗೆ ಕರೆತರುತ್ತಾರೆ. ನಮಸ್ತೆ ಮೇಡಮ್, ನನ್ನ 4 ಜನ ಮೊಮ್ಮಕ್ಕಳು ಕಾಣೆಯಾಗಿದ್ದಾರೆ. ಮೊದಲನೆಯವನ ಹೆಸರು ಮಿಸ್ಟರ್ ಲಘು. ಅವನು 90 ಡಿಗ್ರಿಗಿಂತ ಕಡಿಮೆ ಇದ್ದಾನೆ. ಅವನು ಲಂಬರಿಗಿಂತ ಚಿಕ್ಕವನು. ದಯವಿಟ್ಟು ಅವನನ್ನು ಹುಡುಕಿಕೊಡಿ. ಸರಿ, ಆಯ್ತು, ಹುಡುಕಿಕೊಡ್ತೀನಿ. ಅಜ್ಜಿಯ ಹೇಳಿಕೆಯಂತೆ ಚಿತ್ರಗಾರ ಭಿತ್ತಿ ಚಿತ್ರವನ್ನು ಬಿಡಿಸುವುದು. ಅಜ್ಜಮ್ಮ, ಇವನೇ ಅಲ್ಲವೇ ನಿಮ್ಮ ಮೊಮ್ಮಗ ಮಿಸ್ಟರ್ ಲಘು. 0 ಡಿಗ್ರಿಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ ಕೋನವನ್ನು ಹೊಂದಿದ್ದಾನೆ. ನನ್ನ ಇನ್ನೊಬ್ಬ ಮೊಮ್ಮಗನ ಹೆಸರು ಮಿಸ್ಟರ್ ಲಂಬಾ. ಅವನು 90 ಡಿಗ್ರಿ ಕೋನವನ್ನು ಹೊಂದಿದ್ದಾನೆ. ಅಜ್ಜಿಯ ಹೇಳಿಕೆಯಂತೆ ಚಿತ್ರಗಾರ ಭಿತ್ತಿ ಚಿತ್ರವನ್ನು ಬಿಡಿಸುವನು. 90 ಡಿಗ್ರಿ ಕೋನವಿದೆ, ಒಂದು ಮೂಲೆ ನೇರವಾಗಿದೆ. ಅಜ್ಜಮ್ಮ, ಇವನೇ ಅಲ್ಲವೇ ನಿಮ್ಮ ಮೊಮ್ಮಗ ಮಿಸ್ಟರ್ ಲಂಬಾ. 90 ಡಿಗ್ರಿ ಇರುವ ಕೋನವನ್ನು ಲಂಬ ಕೋನ ಎನ್ನುವರು. ನನ್ನ ಇನ್ನೊಬ್ಬನ ಮೊಮ್ಮಗನ ಹೆಸರು ಮಿಸ್ಟರ್ ವಿಶಾಲ್. ಅವನು 90 ಡಿಗ್ರಿ ಕೋನಕ್ಕಿಂತ ಜಾಸ್ತಿ ಮತ್ತು 170 ಡಿಗ್ರಿಗಿಂತ ಕಡಿಮೆ ಕೋನವನ್ನು ಹೊಂದಿದ್ದಾನೆ. ಅಜ್ಜಿಯ ಹೇಳಿಕೆಯಂತೆ ಚಿತ್ರಗಾರ ಭಿತ್ತಿ ಚಿತ್ರವನ್ನು ಬಿಡಿಸುವನು. ಇವನು 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಕೋನವನ್ನು ಹೊಂದಿದ್ದಾನೆ. ಅಜ್ಜಮ್ಮ, ಇವನೇ ಅಲ್ಲವೇ ನಿಮ್ಮ ಮೊಮ್ಮಗ ಮಿಸ್ಟರ್ ವಿಶಾಲ್. 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಕೋನವನ್ನು ವಿಶಾಲ ಕೋನ ಎನ್ನುವರು. ಅಜ್ಜಮ್ಮ, ಇವರನ್ನೆಲ್ಲ ಇನ್ನು ಮುಂದೆ ಜೋಪಾನವಾಗಿ ನೋಡ್ಕೋ, ಎಲ್ಲೂ ಬಿಡಕ್ಕೆ ಹೋಗ್ಬೇಡ. ಇಲ್ಲ, ಇನ್ನು ನನಗೊಬ್ಳು ಮೊಮ್ಮಗಿದ್ದಾಳೆ. ಅವಳ ಹೆಸರು ಮಿಸ್ ಸರಳ. ಅವಳು ನೇರವಾಗಿ 180 ಡಿಗ್ರಿ ಕೋನವನ್ನು ಹೊಂದಿರುತ್ತಾಳೆ. ಅಜ್ಜಿಯ ಹೇಳಿಕೆಯಂತೆ ಚಿತ್ರಗಾರ ಭಿತ್ತಿ ಚಿತ್ರವನ್ನು ಬಿಡಿಸುವನು. ಅಜ್ಜಮ್ಮ, ಇವಳೇನ ನಿಮ್ಮ ಮೊಮ್ಮಗಳು ಮಿಸ್ ಸರಳ? ಹೌದು, ಇವಳೇ ನನ್ನ ಮೊಮ್ಮಗಳು ಮಿಸ್ ಸರಳ. 180 ಡಿಗ್ರಿ ಕೋನವನ್ನು ಸರಳ ಕೋನ ಎನ್ನುವರು. 0 ಡಿಗ್ರಿಗಿಂತ ಜಾಸ್ತಿ 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘು ಕೋನ ಎನ್ನುವರು. 90 ಡಿಗ್ರಿ ಇರುವ ಕೋನವನ್ನು ಲಂಬ ಕೋನ ಎನ್ನುವರು. 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ವಿಶಾಲ ಕೋನ ಎನ್ನುವರು. 180 ಡಿಗ್ರಿ ಇರುವ ಕೋನವನ್ನು ಸರಳ ಕೋನ ಎನ್ನುವರು. ಇವುಗಳನ್ನು ಕೋನಗಳ ವಿಧಗಳು.